ಜನಜಾತ್ರೆಗೆ ನೆರೆದಿದ್ದ ಮೆಜೆಸ್ಟಿಕ್ ಕಂಟ್ರೋಲ್ಗೆ ಬಂದಿದ್ದು ಹೇಗೆ? ಅನ್ಲಾಕ್ನ ಮೊದಲ ದಿನವೇ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ? ಕಂಪ್ಲೀಟ್ ಲಾಕ್ ಆಗಿರೋ ಮೈಸೂರನ್ನ ಕಾಡ್ತಿರೋದು ಹೇಗೆ ಮೂರನೇ ಅಲೆ? 2-3 ದಿನಗಳಲ್ಲಿ ಮತ್ತೆ ಲಾಕ್ಡೌನ್ ಆಗುತ್ತಾ ಮಂಡ್ಯ ಜಿಲ್ಲೆ? ಇವೆಲ್ಲವನ್ನು ನೋಡೋಣ ಇವತ್ತಿನ ನ್ಯೂಸ್ ಟಾಪ್ 9 ನಲ್ಲಿ. ಲಾಕ್ಡೌನ್ನಿಂದ ಲಾಕ್ ಆಗಿದ್ದ ಅರ್ಧ ಕರುನಾಡು ಓಪನ್. ಮೈಸೂರಿನ ಜೊತೆಗೆ ಹಾಸನದಲ್ಲೂ ಲಾಕ್ಡೌನ್ ವಿಸ್ತರಣೆ ಮಾಡಿದ್ದು ಹೇಗೆ? 17 ಜಿಲ್ಲೆಗಳಲ್ಲಿ ಅನ್ಲಾಕ್ ಲೈಫ್ ಹೇಗಿದೆ? ಇದೆಲ್ಲವನ್ನು ನೋಡೋಣ ಕರ್ನಾಟಕ ಓಪನ್ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ಲಾಕ್ಡೌನ್ನಿಂದ ಲಾಕ್ ಆಗಿದ್ದ ಅರ್ಧ ಕರುನಾಡು ಓಪನ್ ಆಗಿದೆ. ಕಳೆದ 2 ತಿಂಗಳ ಮನೆವಾಸದ ಬಳಿಕ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ರಾಜ್ಯದ 17 ಜಿಲ್ಲೆಗಳಲ್ಲಿ ಇಂದಿನಿಂದ ಕಂಪ್ಲೀಟ್ ಅನ್ಲಾಕ್ ಜಾರಿಗೆ ಬಂದಿದೆ. ದಿನವಿಡೀ ವ್ಯಾಪಾರಕ್ಕೆ ಪರ್ಮಿಷನ್ ಜೊತೆಗೆ ಬಸ್ ಸಂಚಾರಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಬಹುತೇಕ ವಲಯಗಳಿಗೆ ಅನುಮತಿ ಕೊಟ್ಟಿರುವಂತಹ ಸರ್ಕಾರ ಕಂಡೀಷನ್ ಹಾಕಿದೆ. ಕೊರೋನಾ ಲಾಕ್ಡೌನ್ನಿಂದ ಸ್ತಬ್ಧವಾಗಿದ್ದ ಅರ್ಧ ಕರ್ನಾಟಕಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಲಾಕ್ಡೌನ್ ನಿಯಮಗಳಲ್ಲಿ ಸಡಿಲಿಕೆಯಾಗಿದ್ದು ಜನಜೀವನ ಮತ್ತೆ ಯಥಾಸ್ಥಿತಿಗೆ ಬಂದಿದೆ. ಆದ್ರೆ ಈ ಅನ್ಲಾಕ್ ಭಾಗ್ಯ ಎಲ್ಲಾ ಜಿಲ್ಲೆಗಳಿಗೂ ಇಲ್ಲ. ಉಡುಪಿ, ದಕ್ಷಿಣ ಕನ್ನಡ, ವಿಜಯಪುರ, ಶಿವಮೊಗ್ಗ, ಧಾರವಾಡ, ಚಾಮರಾಜನಗರ, ಚಿಕ್ಕಮಗಳೂರು, ದಾವಣಗೆರೆ, ಕೊಡಗು, ಬಳ್ಳಾರಿ, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅರ್ಧ ಅನ್ಲಾಕ್ ಆಗಿವೆ. ಈ ಎಲ್ಲಾ ಜಿಲ್ಲೆಗಳಿಗೆ ಜೂನ್ 11ರಂದು ಹೊರಡಿಸಿದ್ದ ಅನ್ಲಾಕ್ 1ನೇ ಹಂತದ ರೂಲ್ಸ್ ಜಾರಿಯಾಗಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಲಾಕ್ಡೌನ್ ನಿಯಮಗಳು ಸಡಿಲಿಕೆ ಆಗಿದೆ. ಆದರೆ ಮೈಸೂರಿನಲ್ಲಿ 10%ಕ್ಕಿಂತ ಹೆಚ್ಚು ಕೊರೋನಾ ಪಾಸಿಟಿವಿಟಿ ರೇಟ್ ಇದೆ. ಹೀಗಾಗಿ ಮೈಸೂರು ಜಿಲ್ಲೆಯಲ್ಲಿ ಲಾಕ್ಡೌನ್ ಮುಂದುವರಿಸಲಾಗಿದೆ. ಸರ್ಕಾರ ಇಂದಿನಿಂದ ಜುಲೈ 5ರವರೆಗೆ ಲಾಕ್ಡೌನ್ ವಿಸ್ತರಣೆ ಮಾಡಿದೆ. ಕೊರೋನಾ ಸೋಂಕಿನ ಅಬ್ಬರಕ್ಕೆ ಬ್ರೇಕ್ ಬೀಳದೇ ಇರೋದ್ರಿಂದ ಹಾಸನ ಜಿಲ್ಲೆಯಲ್ಲಿ ಮತ್ತೆ 2 ವಾರ ಲಾಕ್ಡೌನ್ ಮುಂದುವರೆದಿದೆ. ಹೀಗಾಗಿ ಜಿಲ್ಲಾಧಿಕಾರಿ ಗಿರೀಶ್ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದಾರೆ. ಹಾಸನದಲ್ಲಿ ವಾರದಲ್ಲಿ 3 ದಿನ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2ರವರೆಗೆ ಮಾತ್ರ ಅಗತ್ಯ ವಸ್ತು ಖರೀದಿಗೆ ಅವಕಾಶ ನೀಡಲಾಗಿದ್ದು, ಸೋಮವಾರ, ಬುಧವಾರ, ಶುಕ್ರವಾರ ಖರೀದಿಗೆ ಅನುಮತಿ ಇದೆ. ಮೈಸೂರಿಗೆ ಮತ್ತೆ ಬೀಗ ಬಿದ್ದಿದ್ದು ಮೈಸೂರು ನಗರಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳು ಪ್ರವೇಶ ಮಾಡ್ತಾ ಇಲ್ಲ. ಕೇವಲ ಬೈಪಾಸ್ ಮೂಲಕ ಬಸ್ ಸಂಚಾರ ಮಾಡ್ತಾ ಇದೆ. ಇದರ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಸ್ ಸಂಚಾರ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಎರಡು ತಿಂಗಳ ಬಳಿಕ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭ ಆಗಿದ್ದು, ಮೊದಲ ಹಂತದಲ್ಲಿ 3,000 ಬಸ್ಗಳು ಕಾರ್ಯಾಚರಣೆ ನಡೆಸ್ತಾ ಇದೆ. ಆದರೆ ಅಂತರರಾಜ್ಯಗಳಿಗೆ ಕೆಎಸ್ಆರ್ಟಿಸಿ ಬಸ್ ಸಂಚಾರವಿಲ್ಲ. ಆಯಾ ರಾಜ್ಯಗಳ ಮಾರ್ಗಸೂಚಿಗಳ ಅನ್ವಯ ಮುಂದಿನ ದಿನಗಳಲ್ಲಿ ಅಂತರರಾಜ್ಯ ಸಂಚಾರದ ಬಗ್ಗೆ ನಿರ್ಧಾರ ಮಾಡಲಿದ್ದಾರೆ. ಪ್ರಯಾಣದ ವೇಳೆ ಪ್ರಯಾಣಿಕರು ಕಡ್ಡಾಯವಾಗಿ ಮಾರ್ಗಸೂಚಿ ಪಾಲಿಸಬೇಕಿದೆ. ಬಸ್ಗಳ ಚಾಲಕ ನಿರ್ವಾಹಕರಿಗೆ ರಾಜ್ಯ ಸರ್ಕಾರ ಷರತ್ತುಗಳನ್ನು ವಿಧಿಸಿದೆ. ಡ್ರೈವರ್, ಕಂಡಕ್ಟರ್ಗಳು ಕಡ್ಡಾಯವಾಗಿ ವ್ಯಾಕ್ಸಿನ್ ಪಡೆದಿರಬೇಕಾಗಿದೆ. 2 ಡೋಸ್ ಲಸಿಕೆ ಪಡೆದವರು ಮಾತ್ರ ಕೆಲಸಕ್ಕೆ ಹಾಜರಾಗಬೇಕಾಗಿದ್ದು, ಬಸ್ಗಳಲ್ಲಿ ಮಾಸ್ಕ್ ಧಾರಣೆ, ದೈಹಿಕ ಅಂತರ ಕಾಪಾಡಬೇಕು. ಇಂದಿನಿಂದ ಅಂಗಡಿ ಓಪನ್ ಟೈಮಿಂಗ್ ಬದಲಾವಣೆ ಮಾಡಲಾಗಿದೆ. ಬೆಂಗಳೂರು ಸೇರಿದಂತೆ 17 ಜಿಲ್ಲೆಗಳಲ್ಲಿ ಸಮಯ ವಿಸ್ತರಣೆ ಮಾಡಿದ್ದು, ಕಂಪ್ಲೀಟ್ ಅನ್ಲಾಕ್ನಲ್ಲಿ ಸಂಜೆ 5ರವರೆಗೆ ಅನುಮತಿ ನೀಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5ರವರೆಗೆ ಪರ್ಮಿಷನ್ ಇದೆ. ಈ ಮೊದಲು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2ರವರೆಗೆ ಅಂಗಡಿಗಳನ್ನು ತೆರೆಯಬಹುದಾಗಿತ್ತು. ಇಂದಿನಿಂದ ಸಂಜೆ 5 ಗಂಟೆವರೆಗೂ ವ್ಯಾಪಾರಕ್ಕೆ ಅನುಮತಿ ನೀಡಿದ್ದು, ಅಗತ್ಯ ವಸ್ತುಗಳು, ಇತರೆ ವಾಣಿಜ್ಯ ಚಟುವಟಿಕೆಗಳಿಗೆ ಅವಕಾಶ ನೀಡಿದೆ. ಅನ್ಲಾಕ್ ಆಯ್ತು ಅಂತ ಕೇರ್ಲೆಸ್ ಮಾಡಿದ್ರೆ ಪೊಲೀಸರ ಕೈಗೆ ಲಾಕ್ ಆಗೋದಂತೂ ಪಕ್ಕ. ಇಂದಿನಿಂದ ಅನ್ಲಾಕ್ ಆದ್ರೂ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗ್ತದೆ. ಪ್ರತಿದಿನ ಸಂಜೆ 7 ಗಂಟೆಯಿಂದ ಬೆಳಗ್ಗೆ 5ರವರೆಗೆ ನೈಟ್ ಕರ್ಫ್ಯೂ ಜಾರಿಯಲ್ಲಿರಲಿದ್ದು, ಅಗತ್ಯ ವಸ್ತುಗಳ ಸರಬರಾಜಿಗೆ ಅಡ್ಡಿಯಿಲ್ಲ. ಅಲ್ಲದೆ ಐಡಿ ಕಾರ್ಡ್ ತೋರಿಸಿ ರಾತ್ರಿ ಪಾಳಿ ಕೆಲಸಕ್ಕೆ ತೆರಳಬಹುದು. ಟ್ರಕ್ಸ್, ಗೂಡ್ಸ್ ವಾಹನ ಹೋಮ್ ಡೆಲಿವರಿಗೂ ಅವಕಾಶ ಇದೆ. ಬಸ್, ಟ್ಯಾಕ್ಸಿ, ಆಟೋಗಳ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಬಸ್ ಟಿಕೆಟ್ ತೋರಿಸಿ ಜನರು ಸಂಚರಿಸಬಹುದು. ಅನ್ಲಾಕ್ ಆಗ್ತಿದ್ದಂತೆ ನಾರ್ಮಲ್ ಆಯ್ತಾ ಬೆಂಗಳೂರು? ರಾಜಧಾನಿಯಲ್ಲಿ ಎಷ್ಟು ಬಸ್ಗಳು ರಸ್ತೆಗೆ ಇಳಿದಿವೆ? ನಮ್ಮ ಮೆಟ್ರೋ, ಹೋಟೆಲ್, ಜಿಮ್ಗಳಲ್ಲಿ ಹೇಗಿದೆ ವಾತಾವರಣ? ಇದೆಲ್ಲವನ್ನು ನೋಡೋಣ ರಾಜಧಾನಿ ಅನ್ಲಾಕ್ ನ್ಯೂಸ್ ಟಾಪ್ 9 ನಲ್ಲಿ.
ಎರಡನೇ ಹಂತದ ಅನ್ಲಾಕ್ನಲ್ಲಿ ಸಿಲಿಕಾನ್ ಸಿಟಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬೆಂಗಳೂರಿಗರ ಮನೆವಾಸಕ್ಕೆ ಬಹುತೇಕ ಮುಕ್ತಿ ಸಿಕ್ಕಿದೆ. ಲಾಕ್ ಆಗಿದಂತಹ ಬೆಂಗಳೂರು ಇಂದಿನಿಂದ ನಾರ್ಮಲ್ ಆಗ್ತಾ ಇದೆ. ರಸ್ತೆಗಳು, ಗಲ್ಲಿಗಳು, ಜನರ ಸಂಚಾರ ಹೆಚ್ಚಾಗಿ ಮಂಕಾಗಿದ್ದ ಸಿಲಿಕಾನ್ ಸಿಟಿಗೆ ಹೊಸ ಕಳೆ ಬಂದಿದೆ. ಇಂದಿನಿಂದ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ರಿಲೀಫ್ ಸಿಕ್ಕಿದ್ದು ಬಿಎಂಟಿಸಿ ಬಸ್ಗಳು ರೋಡ್ಗಿಳಿಯಲಿವೆ. ಮೊದಲ ಹಂತದಲ್ಲಿ 2,000 ಬಸ್ ಸಂಚಾರ ಮಾಡ್ತಾ ಇವೆ. ಪೂರ್ವ ವಲಯದಲ್ಲಿ 350, ಪಶ್ಚಿಮ ವಲಯದಲ್ಲಿ 400, ಉತ್ತರ ವಲಯದಲ್ಲಿ 500, ದಕ್ಷಿಣ ವಲಯದಲ್ಲಿ 400 ಬಸ್ ಸಂಚಾರ ಮಾಡ್ತಿವೆ. ಬೆಳಗ್ಗೆ 6 ಗಂಟೆಯಿಂದ ಬಸ್ ಸಂಚಾರ ಆರಂಭ ಆಗಿದ್ದು ನೈಟ್ ಕರ್ಫ್ಯೂ ಜಾರಿಯಾಗ್ತಾ ಇದ್ದಂತೆ ಸಂಜೆ 7 ಗಂಟೆಗೆ ಸಂಚಾರ ಬಂದ್ ಆಗಲಿದೆ. ಬೆಳಗ್ಗೆ 8ರಿಂದ 11, ಸಂಜೆ 4ರಿಂದ 7ರವರೆಗೆ ಬಿಎಂಟಿಸಿ ಹೆಚ್ಚುವರಿ ಬಸ್ ಸಂಚಾರ ಮಾಡಲು ತೀರ್ಮಾನ ಮಾಡಲಾಗಿದೆ. ಬಿಎಂಟಿಸಿ ನಿಗಮ ರಾತ್ರಿ ಪಾಳಿಯ ಬಸ್ ಸಂಚಾರ ರದ್ದುಪಡಿಸಿದ್ದು ಸಿಬ್ಬಂದಿ ಕರ್ತವ್ಯದ ಅವಧಿ 8 ಗಂಟೆ ಮೀರದಂತೆ ಸೂಚನೆ ನೀಡಲಾಗಿದೆ. ಅಲ್ಲದೆ ಪ್ರಯಾಣಿಕರಿಗೆ ವಾರದ ದಿನದ ಪಾಸ್ಗಳು ಕೂಡ ಲಭ್ಯವಿದ್ದು ಬಸ್ಗಳಲ್ಲಿ 50% ಪ್ರಯಾಣಿಕರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭ ಆಗಿದೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಮೊದಲ ಬಸ್ ಸಂಚಾರ ಮಾಡಿದ್ದು ಬಸ್ನಲ್ಲಿ 30 ಪ್ರಯಾಣಿಕರಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ದಕ್ಷಿಣ ಕನ್ನಡ ಮತ್ತು ಮೈಸೂರಿಗೆ ಮಾತ್ರ ಕೆಎಸ್ಆರ್ಟಿಸಿ ಬಸ್ ಸೇವೆ ಇಲ್ಲ. ಉಳಿದಂತೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಬೆಂಗಳೂರಿನಿಂದ ಬಸ್ ಸಂಚಾರ ಮಾಡುತ್ತಿವೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 2 ತಿಂಗಳ ಬಳಿಕ ನಮ್ಮ ಮೆಟ್ರೋ ರೈಲು ಹಳಿಗೆ ಬಂದಿದೆ. 54 ದಿನಗಳ ನಂತರ ರಾಜಧಾನಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ರೈಲುಗಳ ಸಂಚಾರ ಪುನರಾರಂಭವಾಗಿದೆ. ನೇರಳೆ ಹಸಿರು ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಮಾಡ್ತಾ ಇದ್ದು ಮೆಟ್ರೋ ನಿಲ್ದಾಣದ ಎದುರು ಕ್ಯೂ ನಿಂತ ಪ್ರಯಾಣಿಕರು ಸಾಮಾಜಿಕ ಅಂತರ ಕಾಪಾಡಿಕೊಂಡು ನಿಲ್ದಾಣದೊಳಗೆ ಪ್ರವೇಶ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಸಂಚಾರ ಸ್ಟಾರ್ಟ್ ಆಗಿದ್ದು ಹಲವು ಷರತ್ತುಗಳನ್ನು ಹಾಕಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೆ, ಬಳಿಕ ಮಧ್ಯಾಹ್ನ 3ರಿಂದ 6 ಗಂಟೆವರೆಗೆ ಮೆಟ್ರೋ ಓಡಾಟ ಮಾಡಲಿದೆ. ಪ್ರತಿದಿನ 5 ನಿಮಿಷಕ್ಕೆ ಒಂದರಂತೆ ಮೆಟ್ರೋ ಸಂಚಾರ ಇರುತ್ತೆ. ಸ್ಮಾರ್ಟ್ ಕಾರ್ಡ್ ಇದ್ದವರಿಗೆ ಮಾತ್ರ ಸಂಚಾರಕ್ಕೆ ಅವಕಾಶ ನೀಡಿದ್ದು ನಿಲ್ದಾಣಗಳಲ್ಲೇ ಸ್ಮಾರ್ಟ್ ಕಾರ್ಡ್ ರೀಚಾರ್ಜ್ ಮಾಡಿಕೊಳ್ಳಬಹುದು. ಮೆಟ್ರೋ ನಿಲ್ದಾಣದಲ್ಲಿ ದೇಹದ ಉಷ್ಣಾಂಶ ತಪಾಸಣೆ, ಹ್ಯಾಂಡ್ ಸ್ಯಾನಿಟೈಸರ್ ಬಳಿಕ ಪ್ರಯಾಣಕ್ಕೆ ಅವಕಾಶ ನೀಡ್ತಾ ಇದ್ದಾರೆ. ಅಲ್ಲದೆ ರೈಲಿನಲ್ಲಿ ದೈಹಿಕ ಅಂತರ ಮಾಸ್ಕ್ ಧರಿಸುವುದು ಕಡ್ಡಾಯವಾಗಿದೆ. ಅನ್ಲಾಕ್ 2.3ನಲ್ಲಿ ಮಾರುಕಟ್ಟೆಗಳಿಗೆ ಅನುಮತಿ ನೀಡಿದ್ದು ಈ ಹಿಂದೆ ಇದ್ದ ಸಮಯವನ್ನ ವಿಸ್ತರಿಸಲಾಗಿದೆ. ಹೀಗಾಗಿ ಕೆಆರ್ ಮಾರ್ಕೆಟ್ನಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ. ಇಷ್ಟು ದಿನ ಸರಿಯಾಗಿ ವ್ಯಾಪಾರ ಆಗ್ತಿರ್ಲಿಲ್ಲ. ಮುಂದಾದ್ರೂ ಹೆಚ್ಚಿನ ವ್ಯಾಪಾರ ಆಗುತ್ತೆ ಅಂತ ಅಂದುಕೊಂಡಿದ್ದೀವಿ. ಹೀಗಾಗಿ ಹೆಚ್ಚೆಚ್ಚು ಉತ್ಪನ್ನಗಳನ್ನ ರೈತರಿಂದ ಖರೀದಿ ಮಾಡಿದ್ದೀವಿ ಅಂತ ವ್ಯಾಪಾರಿಗಳು ತಿಳಿಸಿದ್ದಾರೆ. ಇಂದಿನಿಂದ ಹೋಟೆಲ್ಗಳಲ್ಲಿ ಕುಳಿತು ತಿನ್ನಬಹುದಾಗಿದೆ. 50% ಗ್ರಾಹಕರಿಗೆ ಮಾತ್ರ ಎಂಟ್ರಿ ಕೊಡ್ತಾ ಇದ್ದು ಕಳೆದ 2 ತಿಂಗಳಿಂದ ಕೇವಲ ಪಾರ್ಸೆಲ್ ಪಡಿತಾ ಇದ್ದಂತಹ ಜನರು ಇಂದು ಹೋಟೆಲ್ಗಳಲ್ಲೇ ಹೊಟ್ಟೆ ತುಂಬಿಸಿಕೊಳ್ತಿದ್ದಾರೆ. ಹೋಟೆಲ್ ಮಾಲೀಕರು ಕೋವಿಡ್ ರೂಲ್ಸ್ ಪಾಲಿಸಬೇಕಾಗಿದ್ದು ಎಸಿ ಚಾಲನೆಗೊಳಿಸುವಂತಿಲ್ಲ. 2 ತಿಂಗಳ ಬಳಿಕ ಬೆಂಗಳೂರಿನ ಜಿಮ್ಗಳಲ್ಲಿ ಕಸರತ್ತು ಶುರುವಾಗಿದೆ. ಜಿಮ್ ರೀ ಓಪನ್ ಆಗಿದ್ದು ಜನರು ವರ್ಕೌಟ್ ಮಾಡ್ತಿದ್ದಾರೆ. 50% ಜನರಿಗೆ ಮಾತ್ರ ಅನುಮತಿ ನೀಡಿರುವುದರಿಂದ ಬ್ಯಾಚ್ಗಳನ್ನ ಮಾಡಿಕೊಂಡು ವ್ಯಾಯಾಮ ಮಾಡಲಾಗ್ತಾ ಇದೆ. ಪ್ರತಿಯೊಂದು ಬ್ಯಾಚ್ಗೆ 1 ಗಂಟೆ ಟೈಮ್ ಫಿಕ್ಸ್ ಮಾಡಿದ್ದು ಒಂದು ಬ್ಯಾಚ್ ಮುಗಿದ ಬಳಿಕ ಜಿಮ್ ಸ್ಯಾನಿಟೈಸ್ ಮಾಡ್ತಿದ್ದಾರೆ. ಅನ್ಲಾಕ್ನ ಮೊದಲ ದಿನವೇ ಬಿಎಂಟಿಸಿ ಪ್ರಯಾಣಿಕರು ಪರದಾಡಿದ್ದು ಯಾಕೆ? ಪೊಲೀಸರು ಭದ್ರತಾ ಸಿಬ್ಬಂದಿ ಜೊತೆಗೆ ಜನರ ವಾಗ್ವಾದ ಹೇಗಿತ್ತು? ಸಮಸ್ಯೆ ಪರಿಹರಿಸುವ ಬಗ್ಗೆ ಸಚಿವ ಸವದಿ ಹೇಳಿದ್ದು ಏನು? ಇದೆಲ್ಲವನ್ನು ನೋಡೋಣ ಅನ್ಲಾಕ್ ಡೇ 1 ನ್ಯೂಸ್ ಟಾಪ್ 9ನಲ್ಲಿ. ಅನ್ಲಾಕ್ ಮೊದಲ ದಿನವೇ ಪ್ರಯಾಣಿಕರು ಪರದಾಡುವಂತಾಗಿತ್ತು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ನೂರಾರು ಪ್ರಯಾಣಿಕರು ಕಾದು ನಿಂತಿದ್ರು. ಆದರೆ ಬೆಳಗ್ಗೆ ಬಸ್ ನಿಲ್ದಾಣಕ್ಕೆ ಬೆರಳೆಣಿಕೆಯಷ್ಟು ಬಸ್ಗಳು ಮಾತ್ರ ಆಗಮಿಸಿತ್ತು. ಹೀಗಾಗಿ ಬಿಎಂಟಿಸಿ ಬಸ್ಗಾಗಿ 2.5 ಗಂಟೆಗಳ ಕಾದು ಸುಸ್ತಾದಂತಹ ಪ್ರಯಾಣಿಕರು ವಿಧಿಯಿಲ್ಲದೆ ಆಟೋಗಳಲ್ಲಿ ತೆರಳಿದರು. ಬಸ್ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಇದ್ರೂ ಕೂಡ ಬಸ್ಗಳೇ ಇಲ್ಲದಂತಾಗಿತ್ತು. ಸಿಬ್ಬಂದಿಗೆ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಮಾಡಿರೋದೇ ಎಡವಟ್ಟಾಗಿದೆ. ಬಿಎಂಟಿಸಿ ಸಿಬ್ಬಂದಿಗೆ ವ್ಯಾಕ್ಸಿನ್ 2 ಡೋಸ್ ಕಡ್ಡಾಯ ಮಾಡಿದ್ದು ಮೊದಲ ಡೋಸ್ ಪಡೆದವರು ಕೋವಿಡ್ ಟೆಸ್ಟ್ನ ನೆಗೆಟಿವ್ ರಿಪೋರ್ಟ್ ತರಬೇಕು ಅಂತ ತಿಳಿಸಲಾಗಿದೆ. ಹೀಗಾಗಿ ಡಿಪೋಗೆ ಬಂದು ವಾಪಸ್ಸಾದಂತಹ ಸಿಬ್ಬಂದಿ ನೆಗೆಟಿವ್ ರಿಪೋರ್ಟ್ ತರಲು ತೆರಳಿದ್ರು. ಸಿಬ್ಬಂದಿ ಕೊರತೆಯಿಂದ ಬಿಎಂಟಿಸಿ ಸಂಚಾರದಲ್ಲಿ ವ್ಯತ್ಯಯವಾಗಿತ್ತು.
ಕಡಿಮೆ ಬಸ್ ಸಂಚಾರ ಮಾಡ್ತಿದ್ರಿಂದ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ಜನದಟ್ಟಣೆಯಾಗಿತ್ತು. ಹೀಗಾಗಿ ಪೊಲೀಸರು ಬಿಎಂಟಿಸಿ ಭದ್ರತಾ ಸಿಬ್ಬಂದಿ ಜೊತೆ ಜನರು ವಾಗ್ವಾದ ನಡೆಸಿದ್ರು. ರೈಲುಗಳಲ್ಲಿ ಸಾವಿರಾರು ಜನರು ಬಂದ್ರೆ ಕೊರೋನಾ ಇರಲ್ಲ, ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ರೆ ಕೊರೋನಾ ಬರುತ್ತಾ ಅಂತ ಪ್ರಶ್ನೆ ಮಾಡಿದ್ರು. 21 ಪ್ರಯಾಣಿಕರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದ ಕಾರಣ ಪೊಲೀಸರು ಬಿಎಂಟಿಸಿ ಭದ್ರತಾ ಸಿಬ್ಬಂದಿ ಕೆಳಗಿಳಿಸಲು ಮುಂದಾದ್ರು. ಹೀಗಾಗಿ ಬಿಎಂಟಿಸಿಯ ಸೀಟ್ ಕೆಪಾಸಿಟಿ ರೂಲ್ಸ್ಗೆ ಪ್ರಯಾಣಿಕರು ಕೆಂಡ ಕಾರಿದ್ರು. ಇಂದು 1,500ದಿಂದ 2,000 ಬಿಎಂಟಿಸಿ ಬಸ್ಗಳು ಸಂಚಾರ ಮಾಡುವುದಾಗಿ ಅಧಿಕಾರಿಗಳು ಹೇಳಿದ್ರು. ಆದರೆ ಸಮರ್ಪಕವಾಗಿ ಬಸ್ಗಳು ರಸ್ತೆಗಿಳಿಯದೇ ಇರುವುದರಿಂದ ಪ್ರಯಾಣಿಕರು ಪರದಾಡಿದ್ರು. ತುಮಕೂರು ರಸ್ತೆಯಲ್ಲಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳಿಲ್ಲದೆ ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಲುಕಿದ್ರು. ಹೀಗಾಗಿ ದೈಹಿಕ ಅಂತರವಿಲ್ಲದೆ ಖಾಸಗಿ ವಾಹನಗಳಲ್ಲಿ ಪ್ರಯಾಣಿಸಿದ್ರು. ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ನಿರೀಕ್ಷೆಗೂ ಮೀರಿ ಜನರು ಸೇರಿದ್ರು. ಅನ್ಲಾಕ್ 2.0 ನಲ್ಲಿ ಎಲ್ಲಾ ವಲಯಗಳಿಗೂ ಅನುಮತಿ ನೀಡಿರುವುದರಿಂದ ಹೆಚ್ಚಿನ ಜನರು ಆಗಮಿಸಿದ್ರು. ಆದ್ರೆ ಬಿಎಂಟಿಸಿ ಬಸ್ಗಳು ಮಾತ್ರ ನಿಗದಿಯಂತೆ ಬರಲಿಲ್ಲ. ಬೆಳಗ್ಗೆ ಬೆರಳೆಣಿಕೆಯಷ್ಟು ಬಸ್ಗಳು ಮಾತ್ರ ಆಗಮಿಸಿದ್ರಿಂದ ಬಸ್ ಬರ್ತಾ ಇದ್ದಂತೆ ಜನರು ಮುಗಿಬಿದ್ರು. ಕೊರೋನಾ ನಿಯಂತ್ರಣಕ್ಕೆ ಬಂದಿರುವುದರಿಂದ ಅನ್ಲಾಕ್ ಮಾಡಿರುವಂತಹ ಸರ್ಕಾರ ಬಸ್ ಸಂಚಾರಕ್ಕೆ ಅನುಮತಿ ಕೊಟ್ಟಿದೆ. ಆದರೆ ಬಿಎಂಟಿಸಿ ಬಸ್ಗಳ ಸಂಖ್ಯೆ ಕಡಿಮೆಯಾಗಿ ಪ್ರಯಾಣಿಕರು ಪರದಾಡಿದ್ರು. ಬಸ್ ಕೊರತೆ ಬಗ್ಗೆ ಟಿವಿ9ಗೆ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಮಾಹಿತಿ ಕೊಟ್ಟಿದ್ರು. ಸಮಸ್ಯೆ ಬಗ್ಗೆ ಅಧಿಕಾರಿಗಳ ಜೊತೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಚರ್ಚೆ ನಡೆಸುತ್ತೇನೆ ಅಂತ ಹೇಳಿದ್ದಾರೆ. 2 ತಿಂಗಳ ನಂತರ ಸಂಚಾರ ಆರಂಭವಾದ ಮೊದಲ ದಿನವೇ ಬಸ್ ಕೈಕೊಟ್ಟಿದೆ. ಬೆಂಗಳೂರಿನ ಮಲ್ಲೇಶ್ವರಂ ರಸ್ತೆಯಲ್ಲಿ ಬಿಎಂಟಿಸಿ ಬಸ್ ಮಾರ್ಗ ಮಧ್ಯೆ ಕೆಟ್ಟು ನಿಂತಿತ್ತು. ಮತ್ತಿಕೆರೆ ಮಾರ್ಗವಾಗಿ ಮೆಜೆಸ್ಟಿಕ್ ಕಡೆಗೆ ತೆರಳುತ್ತಾ ಇದ್ದಂತಹ ಬಸ್ನ ಇಂಜಿನ್ ಭಾಗದಲ್ಲಿ ಇದ್ದಕ್ಕಿದ್ದಂತೆ ಹೊಗೆ ಕಾಣಿಸಿಕೊಂಡಿದ್ದು, ಕೂಡಲೇ ಚಾಲಕ ಬಸ್ ಸೈಡ್ಗೆ ಹಾಕಿದ್ದಾನೆ. ಎರಡನೇ ಹಂತದ ಅನ್ಲಾಕ್ನಲ್ಲಿ ರಾಜ್ಯ ಸರ್ಕಾರ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ ಸಂಚಾರಕ್ಕೆ ಅವಕಾಶ ಕೊಟ್ಟಿದೆ. ಆದರೆ ಎಸಿ ಬಸ್ಗಳ ಸಂಚಾರಕ್ಕೆ ನಿರ್ಬಂಧ ವಿಧಿಸಿರುವುದಾಗಿ ಸರ್ಕಾರ ಹೇಳಿತ್ತು. ಹೀಗಿದ್ರೂ ರಾಜ್ಯ ಸರ್ಕಾರದ ನಿಯಮಗಳನ್ನೇ ಬಿಎಂಟಿಸಿ ಉಲ್ಲಂಘಿಸಿದೆ. ನಿಷೇಧ ಇದ್ರೂ ಬಿಎಂಟಿಸಿ ಎಸಿ ಬಸ್ ಓಡಿಸ್ತಾ ಇದೆ. ಏರ್ಪೋರ್ಟ್ನಿಂದ ಬಿಎಂಟಿಸಿ ಎಸಿ ಬಸ್ಗಳು ಸಂಚಾರ ಮಾಡ್ತಿವೆ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಜನಜಾತ್ರೆಗೆ ಸೇರಿತು. ಗಂಟು ಮೂಟೆ ಕುಟುಂಬ ಸಮೇತರಾಗಿ ಸಾವಿರಾರು ಜನರು ರೈಲುಗಳಲ್ಲಿ ಬೆಂಗಳೂರಿಗೆ ವಾಪಸ್ಸಾಗ್ತಿದ್ದಾರೆ. 2 ತಿಂಗಳ ಹಿಂದೆ ಬೆಂಗಳೂರು ಬಿಟ್ಟು ಊರು ಸೇರಿದ್ದವರು ಅನ್ಲಾಕ್ ಆಗ್ತಿದ್ದಂತೆ ಮತ್ತೆ ಬೆಂಗಳೂರಿನತ್ತ ಆಗಮಿಸುತ್ತಿದ್ದಾರೆ. ಅನ್ಲಾಕ್ನಿಂದ ಅರ್ಧ ಕರ್ನಾಟಕದ ಚಿತ್ರಣ ಬದಲಾಯಿತಾ? ಬಸ್ ಸಂಚಾರ ಆರಂಭಕ್ಕೂ ಮುನ್ನ ಪೂಜೆ ಮಾಡಿದ್ದು ಎಲ್ಲಿ? ರಿಲೀಫ್ ಸಿಕ್ತಿದ್ದಂತೆ ಜನರು ಬೇಜವಾಬ್ದಾರಿತನದಿಂದ ವರ್ತಿಸಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಫ್ರೀಡಮ್ ನ್ಯೂಸ್ ಟಾಪ್ 9 ನಲ್ಲಿ. ನಾಳೆಯಿಂದ ಅರ್ಧ ಕರ್ನಾಟಕದ ಚಿತ್ರಣ ಬದಲಾಗಲಿದೆ. ಬೆಂಗಳೂರು ಸೇರಿದಂತೆ 17 ಜಿಲ್ಲೆಗಳಲ್ಲಿ ಅನ್ಲಾಕ್ 2.0 ಜಾರಿಯಾಗಿದ್ದು, 17 ಜಿಲ್ಲೆಗಳ ಜನರ ಮನೆವಾಸ ಅಂತ್ಯವಾಗಿದೆ. 5% ಕಡಿಮೆ ಪಾಸಿಟಿವಿಟಿ ದರ ಇರುವ 17 ಜಿಲ್ಲೆಗಳಲ್ಲಿ ಹೊಸ ರೂಲ್ಸ್ ಜಾರಿಗೆ ಬಂದಿದೆ. ಬೆಂಗಳೂರು ನಗರ, ಉತ್ತರ ಕನ್ನಡ, ಬೆಳಗಾವಿ, ಮಂಡ್ಯ, ಕೊಪ್ಪಳ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಸೇರಿದಂತೆ ಹಲವೆಡೆ ಹೆಚ್ಚಿನ ರಿಲೀಫ್ ನೀಡಲಾಗಿದೆ. ಹಲವು ದಿನಗಳ ಬಳಿಕ ಬಸ್ ಆರಂಭಿಸಿದ್ರಿಂದಾಗಿ ಬಸ್ಗೆ ಪೂಜೆ ಸಲ್ಲಿಸಲಾಯಿತು. ಬಸ್ ಆರಂಭಕ್ಕೂ ಮುನ್ನ ಕೊಪ್ಪಳ ಬಸ್ ಡಿಪೋದಲ್ಲಿ ಸಿಬ್ಬಂದಿ ಪೂಜೆ ಸಲ್ಲಿಸಿದ್ದಾರೆ. ಬಸ್ಗಳಿಗೆ ಹೂವಿನ ಹಾರ ಹಾಕಿ ಡಿಪೋ ಮುಂದೆ ಈಡುಗಾಯಿ ಹೊಡೆದು ಪೂಜೆ ಮಾಡಿದ್ರು. ಇದರ ಜೊತೆಗೆ ಜಯ ಘೋಷಗಳೊಂದಿಗೆ ಬಸ್ ಆರಂಭಿಸಿದ್ದಾರೆ. ಕೊಪ್ಪಳದಿಂದ ಹೊಸಪೇಟೆ, ರಾಯಚೂರು ಕಡೆಗೆ ಬಸ್ ಸಂಚಾರ ಮಾಡುತ್ತಿದೆ. ರಾಯಚೂರು ಬಸ್ ನಿಲ್ದಾಣದಲ್ಲಿ ನೂರಾರು ಜನರು ಸೇರಿದ್ರು. 2 ಬಸ್ಗಳು ನಿಲ್ದಾಣಕ್ಕೆ ಬರುತ್ತಲೇ ಸೀಟಿಗಾಗಿ ಪ್ರಯಾಣಿಕರು ಮುಗಿಬಿದ್ರು. ಇನ್ನು ಸಾರಿಗೆ ಸಿಬ್ಬಂದಿಗೆ ಕೋವಿಡ್ ಟೆಸ್ಟ್ ಮತ್ತು ವ್ಯಾಕ್ಸಿನ್ ಕಡ್ಡಾಯ ಆಗಿರುವುದರಿಂದ ಗ್ರಾಮೀಣ ಪ್ರದೇಶದಲ್ಲಿರೋ ಸಿಬ್ಬಂದಿ ಸೇವೆಗೆ ಆಗಮಿಸಲು ವಿಳಂಬ ಆಗ್ತಿದೆ. ಹಾಗಾಗಿ ಹೆಚ್ಚು ಬಸ್ಗಳು ನಿಲ್ದಾಣಕ್ಕೆ ಬರ್ತಿಲ್ಲ. ಹಾಸನ ಜಿಲ್ಲೆಯಲ್ಲೂ ಇಂದಿನಿಂದ ಸಾರಿಗೆ ಬಸ್ ಸಂಚಾರ ಆರಂಭಗೊಂಡಿದೆ. ಬಸ್ನಲ್ಲಿ 30 ಪ್ರಯಾಣಿಕರಿಗೆ ಅವಕಾಶ ನೀಡಲಾಗಿದೆ. ಬರೋಬ್ಬರಿ 53 ದಿನಗಳ ನಂತರ ಸಾರಿಗೆ ಬಸ್ಗಳು ರಸ್ತೆಗಿಳಿದಿವೆ. ಕೊರೋನಾ ಹರಡದಂತೆ ಅಗತ್ಯ ಸುರಕ್ಷತಾ ಕ್ರಮಗಳೊಂದಿಗೆ ಬಸ್ ಸಂಚಾರ ಆರಂಭಿಸಲಾಗಿದೆ. ಕಲಬುರಗಿಯಲ್ಲೂ ಬಸ್ಗಳಿಗೆ ಪೂಜೆ ಮಾಡಿ ಸಂಚಾರ ಆರಂಭಿಸಲಾಗಿದೆ. ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಸಿಬ್ಬಂದಿ ಪೂಜೆ ಸಲ್ಲಿಸಿದ್ರು. ಬಸ್ಗಳ ಓಡಾಟ ಕಡಿಮೆ ಇರುವುದರಿಂದ ಬಸ್ಗಳನ್ನು ಹತ್ತಲು ಜನರು ಮುಗಿಬಿದ್ರು. ದೈಹಿಕ ಅಂತರ ಮರೆತು ಸೀಟಿಗಾಗಿ ಫೈಟ್ ಮಾಡಿದ್ರು.
ಅನ್ಲಾಕ್ ಪಟ್ಟಿಗೆ ಕೊನೆ ಕ್ಷಣದಲ್ಲಿ ಸೇರ್ಪಡೆಯಾದ ಧಾರವಾಡ ಜಿಲ್ಲೆಯಲ್ಲಿ ಬಸ್ ಸಂಚಾರ ಆರಂಭ ಆಗಿದೆ. 2 ತಿಂಗಳ ಬಳಿಕ ಧಾರವಾಡದ ಕೇಂದ್ರ ನಿಲ್ದಾಣಕ್ಕೆ ಬಸ್ ಬಂದಿದ್ವು. ಪ್ರಯಾಣ ಆರಂಭವಾಗಿದೆ. ಕೋವಿಡ್ ಮಾರ್ಗಸೂಚಿ ಪಾಲಿಸಿಕೊಂಡು ಬಸ್ ಸಂಚಾರ ಮಾಡಲಾಗುತ್ತಿದೆ. ಟಿವಿ9 ವರದಿ ಬೆನ್ನಲ್ಲೇ ಚಿಕ್ಕಮಗಳೂರಿನ ಮೂಡಿಗೆರೆ ಬಸ್ ನಿಲ್ದಾಣದಿಂದ ಕೆಎಸ್ಆರ್ಟಿಸಿ ಬಸ್ ಸಂಚಾರ ಆರಂಭಗೊಂಡಿದೆ. ಬೆಳಗ್ಗೆ 7:45 ಆದರೂ ಬಸ್ಗಳ ಸಂಚಾರ ಆರಂಭ ಆಗಿರಲಿಲ್ಲ. ಬಳಿಕ ಚಿಕ್ಕಮಗಳೂರು ಸೇರಿದಂತೆ ಇತರ ಸ್ಥಳಗಳಿಗೆ ಸಂಚಾರ ಆರಂಭಿಸಲಾಗಿದೆ. 1 ಗಂಟೆಗೂ ಹೆಚ್ಚು ಕಾಲ ನಿಲ್ದಾಣದಲ್ಲಿ ಕಾದಿದ್ದಂತಹ ಪ್ರಯಾಣಿಕರು ಸಾರಿಗೆ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಅನ್ಲಾಕ್ ಮತ್ತಷ್ಟು ಸಡಿಲಗೊಂಡಿದೆ. ಇಂದಿನಿಂದ ಬಸ್ ಸಂಚಾರ ಆರಂಭ ಆಗಿದ್ದು, ಬೀದರ್ನಿಂದ ಕಲಬುರಗಿ ಸೇರಿದಂತೆ ಬಸ್ಗಳು ವಿವಿಧೆಡೆಗೆ ತೆರಳುತ್ತಾ ಇದೆ. ಆದರೆ ಬಸ್ ನಿಲ್ದಾಣದ ಕಡೆಗೆ ಪ್ರಯಾಣಿಕರು ಅಷ್ಟಾಗಿ ಬರ್ತಾ ಇಲ್ಲ. ಪ್ರಯಾಣಿಕರಿಗಾಗಿ ಬಸ್ ಸಿಬ್ಬಂದಿ ಕಾದು ಕುಳಿತಿದ್ರು. ಅನ್ಲಾಕ್ ಆಗ್ತಾ ಇದ್ದಂತೆ ಜನರು ಬೇಜವಾಬ್ದಾರಿಗೆ ವರ್ತಿಸುತ್ತಿದ್ದಾರೆ. ಬಾಗಲಕೋಟೆಯಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿದ್ದು, ತರಕಾರಿ ಮಾರುಕಟ್ಟೆಯಲ್ಲಿ ತರಕಾರಿ ಹಣ್ಣು ಖರೀದಿಗೆ ಜನ ಮುಗಿಬಿದ್ರು. ಮಾಸ್ಕ್ ಧರಿಸದೆ ಕೆಲ ವ್ಯಾಪಾರಿಗಳು ನಿರ್ಲಕ್ಷ್ಯ ತೋರಿದು ಕಾಟಾಚಾರಕ್ಕೆ ಅರ್ಧಂಬರ್ಧ ಮಾಸ್ಕ್ ಧರಿಸಿದ್ರು. ಬಾಗಲಕೋಟೆಯ ವಲ್ಲಭಬಾಯಿ ವೃತ್ತದ ಬಳಿ ತರಕಾರಿ ಮಾರುಕಟ್ಟೆಯಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ. ಸಂಕಷ್ಟಕ್ಕೆ ಸಿಲುಕಿದ್ದ ಬಿಎಂಟಿಸಿ ಪ್ರಯಾಣಿಕರಿಗೆ ಕೊನೆಗೂ ರಿಲೀಫ್ ಸಿಕ್ಕಿದ್ದು ಹೇಗೆ? ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ? ಸರ್ಕಾರಕ್ಕೆ ಚಿನ್ನದ ಅಂಗಡಿ ಮಾಲೀಕರು, ಹೋಟೆಲ್ ಮಾಲೀಕರು ಮಾಡಿದ ಮನವಿ ಏನು? ಇದೆಲ್ಲವನ್ನೂ ನೋಡೋಣ ಲಾಕ್ ಓಪನ್ ನ್ಯೂಸ್ ಟಾಪ್ 9ನಲ್ಲಿ. ಪ್ರಯಾಣಿಕರು ತಮ್ಮ ಮನೆ ಕಚೇರಿ ತಲುಪಿದ್ರಿಂದ ಮೆಜೆಸ್ಟಿಕ್ನಲ್ಲಿ ಬೆಳಗ್ಗೆ 11ರ ಬಳಿಕ ಪ್ರಯಾಣಿಕರ ಸಂಖ್ಯೆ ಇಳಿಕೆಯಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳು ಬರ್ತಾ ಇದ್ದು, ಪ್ರಯಾಣಿಸುವವರ ಸಂಖ್ಯೆ ಇಳಿಮುಖ ಕಂಡಿದೆ. ಬೆಳಗ್ಗೆ ಬಸ್ಗಳ ಸಂಖ್ಯೆ ಕಡಿಮೆ ಇದ್ದಿದ್ದರಿಂದಾಗಿ ಪರದಾಡಿದಂತಹ ಜನರು ಬಿಎಂಟಿಸಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೆಂಗಳೂರಿನಲ್ಲಿ ಬಸ್ ಪ್ರಯಾಣಿಕರಿಗೆ ಕೊನೆಗೂ ಕೊಂಚ ರಿಲೀಫ್ ಸಿಕ್ಕಿದೆ. ಬಿಎಂಟಿಸಿ ಬಸ್ ಸಂಚಾರ ಸಹಜ ಸ್ಥಿತಿಯತ್ತ ಬರ್ತಾ ಇದ್ದು, ನಗರದ ಬಹುತೇಕ ಕಡೆ ಬಿಎಂಟಿಸಿ ಸಂಚಾರ ಆರಂಭಿಸಿದೆ. ಬಸ್ಗಳಿಲ್ಲದೆ ಬೆಳಗ್ಗೆಯಿಂದ ಪ್ರಯಾಣಿಕರು ಪರದಾಡಿದ್ರು. ಈ ಬಗ್ಗೆ ಟಿವಿ9 ಸರ್ಕಾರದ ಗಮನ ಸೆಳೆದಿತ್ತು. ಟಿವಿ9 ವರದಿಯಿಂದ ಎಚ್ಚೆತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಎಂಟಿಸಿ ಬಸ್ಗಳ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಿರೀಕ್ಷೆಗೂ ಮೀರಿ ಪ್ರಯಾಣಿಕರು ಬಂದಿದ್ದಕ್ಕೆ ಹಾಗೂ ಬೇರೆ ಜಿಲ್ಲೆ ರಾಜ್ಯಗಳಿಂದ ಜನ ಬಂದಿದ್ದರಿಂದ ಸಮಸ್ಯೆ ಆಗ್ತಿದೆ ಅಂತ ಬಸ್ ಸಮಸ್ಯೆ ಬಗ್ಗೆ ಟಿವಿ9ಗೆ ಬಿಎಂಟಿಸಿ ಎಂಡಿ ಶಿಖಾ ಮಾಹಿತಿ ಕೊಟ್ಟಿದ್ದಾರೆ. ಹೆಚ್ಚು ಜನರು ಆಗಮಿಸ್ತಾ ಇರುವುದರಿಂದ ಬಿಎಂಟಿಸಿ ಬಸ್ ಸಂಖ್ಯೆ ಹೆಚ್ಚಳಕ್ಕೆ ಕ್ರಮ ಕೈಗೊಂಡಿದ್ದು, ಹಂತ ಹಂತವಾಗಿ ಬಸ್ಗಳ ಸಂಖ್ಯೆ ಹೆಚ್ಚಿಸಲಿದೆ. ಮೊದಲ ಪಾಳಿಯಲ್ಲಿ 1,000 ಬಸ್ ಇಳಿಸಲು ಪ್ಲಾನ್ ಮಾಡಿದಂತಹ ಬಿಎಂಟಿಸಿ ಇದೀಗ 1,500ಕ್ಕೆ ಹೆಚ್ಚಿಸಿದೆ. ಡ್ರೈವರ್ ಕಂಡಕ್ಟರ್ಗಳಿಗೆ ವ್ಯಾಕ್ಸಿನ್ ಹಾಗೂ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಕಡ್ಡಾಯ ಮಾಡಿದ್ದೇ ಎಡವಟ್ಟಿಗೆ ಕಾರಣವಾಗಿದೆ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವಂತಹ ಬಿಎಂಟಿಸಿ ಎಂಡಿ ಶಿಖಾ, 30,000 ಸಿಬ್ಬಂದಿ ಪೈಕಿ ಈಗಾಗಲೇ 28,000 ಸಿಬ್ಬಂದಿಗೆ ವ್ಯಾಕ್ಸಿನ್ ಹಾಕಲಾಗಿದೆ ಅಂತ ವ್ಯಾಕ್ಸಿನೇಷನ್ ಬಗ್ಗೆ ಮಾಹಿತಿ ಕೊಟ್ಟರು. ಬೆಂಗಳೂರಿನಲ್ಲಿ ಅನ್ಲಾಕ್ 2.0 ಜಾರಿ ಬೆನ್ನಲ್ಲೇ ಟ್ರಾಫಿಕ್ ಜಾಮ್ ಆಗಿದೆ. ಮೆಜೆಸ್ಟಿಕ್, ಕೆಆರ್ ಸರ್ಕಲ್, ಚಾಲುಕ್ಯ ಸರ್ಕಲ್, ಓಕಳಿಪುರಂ ಸುತ್ತಮುತ್ತ ಟ್ರಾಫಿಕ್ ಆಗಿದೆ. ಬೆಂಗಳೂರು ನಗರದಲ್ಲಿ ವಾಹನಗಳ ಸಂಚಾರ ಹೆಚ್ಚಾಗಿದ್ದು, ಟ್ರಾಫಿಕ್ನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಅನ್ಲಾಕ್ 2.0 ಜಾರಿ ಬೆನ್ನಲ್ಲೇ ಬೆಂಗಳೂರಿನ ಬಳೆಪೇಟೆ, ನಗರಪೇಟೆಯಲ್ಲಿ ವ್ಯಾಪಾರ ಶುರುವಾಗಿದೆ. 54 ದಿನಗಳ ಕಾಲ ಬಂದ್ ಆಗಿದ್ದ ಬಟ್ಟೆ ಅಂಗಡಿ, ಪಾತ್ರೆ ಅಂಗಡಿ, ಚಿನ್ನದ ಅಂಗಡಿಗಳು ಓಪನ್ ಆಗಿದೆ. ಲಾಕ್ಡೌನ್ ಇಂದ ನಷ್ಟ ಆಗಿದೆ. ಆದ್ರೆ ನಮ್ಮ ಆರೋಗ್ಯಕ್ಕಾಗಿ ಇನ್ನೂ ಬೇಕಿದ್ರೆ ಲಾಕ್ಡೌನ್ ಮಾಡಿದ್ರೆ ಚಿಂತೆ ಇಲ್ಲ ಅಂತ 3 ತಿಂಗಳ ಬಳಿಕ ಅಂಗಡಿ ಓಪನ್ ಮಾಡಿದಂತಹ ಚಿನ್ನದ ಅಂಗಡಿ ಮಾಲೀಕರು ಹೇಳಿದ್ದಾರೆ. ಲಾಕ್ಡೌನ್ ಇಂದ ಕಂಪ್ಲೀಟ್ ಬಂದ್ ಆಗಿದಂತಹ ಬೆಂಗಳೂರಿನ ಚಿಕ್ಕಪೇಟೆ ಯಥಾಸ್ಥಿತಿಗೆ ಮರಳಿದೆ. ಚಿಕ್ಕಪೇಟೆಯಲ್ಲಿ ಹಂತ ಹಂತವಾಗಿ ಮಳಿಗೆಗಳು ಓಪನ್ ಆಗಿದ್ದು, ಬಟ್ಟೆ ಅಂಗಡಿ, ಎಲೆಕ್ಟ್ರಾನಿಕ್ ಮಳಿಗೆಗಳು ಕಾರ್ಯಾರಂಭ ಮಾಡಿದೆ. 2 ತಿಂಗಳಿನಿಂದ ಖಾಲಿ ಇದ್ದಂತಹ ಚಿಕ್ಕಪೇಟೆ ಇಂದಿನಿಂದ ಸಂಪೂರ್ಣ ಓಪನ್ ಆಗಿದೆ. ಎರಡು ತಿಂಗಳ ಬಳಿಕ ಹೋಟೆಲ್ಗಳಲ್ಲಿ ಕುಳಿತು ತಿನ್ನಲು ಅವಕಾಶ ಸಿಕ್ಕಿದ್ದು, ಹೋಟೆಲ್ ಮಾಲೀಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಆದರೆ ಸರ್ಕಾರದ ಮುಂದೆ ಹೋಟೆಲ್ ಮಾಲೀಕರು ಮತ್ತೊಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5ರವರೆಗೆ ಕೊಟ್ಟಿರುವಂತಹ ಅವಕಾಶ ಸಾಕಾಗಲ್ಲ. ರಾತ್ರಿ 10 ಗಂಟೆವರೆಗೆ ಕುಳಿತು ತಿನ್ನಲು ಸಮಯ ವಿಸ್ತರಣೆ ಮಾಡಬೇಕು. ಎಲ್ಲದಕ್ಕೂ ಅವಕಾಶ ಕೊಟ್ಟು ಹೋಟೆಲ್ಗೆ ಚೌಕಟ್ಟು ವಿಧಿಸಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಈ ಬಗ್ಗೆ ಸರ್ಕಾರಕ್ಕೆ ಮನವಿ ಕೊಡ್ತೀವಿ ಅಂತ ಹೋಟೆಲ್ ಮಾಲೀಕರು ತಿಳಿಸಿದ್ದಾರೆ. ಕೊರೋನಾ
ಸೋಂಕಿನ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಟ್ವೀಟ್ ಮೂಲಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮನವಿ ಮಾಡಿದ್ದಾರೆ. ಸಾಧ್ಯವಾದಷ್ಟು ಮನೆಯಲ್ಲಿಯೇ ಇರಿ, ಅಗತ್ಯವಿದ್ರೆ ಮಾತ್ರ ಹೊರಗಡೆ ಬನ್ನಿ ಅಂತ ಬಿಎಸ್ವೈ ತಿಳಿಸಿದ್ದಾರೆ. ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಯ್ದುಕೊಳ್ಳಿ, ನಿಮ್ಮ ಸರದಿ ಬಂದಾಗ ಕೋವಿಡ್ ಲಸಿಕೆ ಪಡೆದುಕೊಳ್ಳಿ, ಮುನ್ನೆಚ್ಚರಿಕಾ ಕ್ರಮ ಪಾಲಿಸಿ, ಸರ್ಕಾರದೊಂದಿಗೆ ಸಹಕರಿಸಿ, ನಾವೆಲ್ಲರೂ ಒಗ್ಗಟ್ಟಿನಿಂದ ಕೊರೋನಾ ಹಿಮ್ಮೆಟ್ಟಿಸೋಣ ಅಂತ ಸಿಎಂ ಟ್ವೀಟ್ ಮಾಡಿದ್ದಾರೆ. ಅನ್ಲಾಕ್ ನಿಯಮಗಳನ್ನು ಉಲ್ಲಂಘಿಸದಂತೆ ಸಿಎಂ ಎಚ್ಚರಿಕೆ ನೀಡಿದ್ದು ಹೇಗೆ? ಮೈಸೂರಿನಲ್ಲಿ 3ನೇ ಅಲೆ ಭೀತಿ ಹೇಗಿದೆ? ಮತ್ತೆ ಲಾಕ್ಡೌನ್ ಆಗುತ್ತಾ ಮಂಡ್ಯ? ಇದೆಲ್ಲವನ್ನೂ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ನಿರೀಕ್ಷೆಗೂ ಮೀರಿ ಕೊರೋನಾ ಕಡಿಮೆ ಆಗಿದೆ. ಹೀಗಾಗಿ ರಾಜ್ಯದಲ್ಲಿ ನಿಯಮ ಸಡಿಲ ಮಾಡಲಾಗಿದೆ ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಇದೇ ವೇಳೆ ಜನರು ಕೋವಿಡ್ ನಿಯಮ ಉಲ್ಲಂಘಿಸಬಾರದು ಅಂತ ಸಿಎಂ ಎಚ್ಚರಿಕೆ ನೀಡಿದ್ರು. ಈಗಾಗಲೇ ಎಲ್ಲಾ ಜಿಲ್ಲೆಗಳಿಗೆ ಲಸಿಕೆ ಪೂರೈಕೆ ಮಾಡಲಾಗಿದ್ದು 2ನೇ ಡೋಸ್ ಲಸಿಕೆ ನೀಡುವುದಕ್ಕೆ ಮೊದಲ ಆದ್ಯತೆ ನೀಡುತ್ತಿದ್ದೇವೆ ಅಂತ ಬಿಎಸ್ವೈ ತಿಳಿಸಿದ್ರು. ಮೈಸೂರು ಕಂಪ್ಲೀಟ್ ಅನ್ಲಾಕ್ ಆಗೋ ಮುನ್ನವೇ 3ನೇ ಅಲೆ ಆತಂಕ ಕಾಡ್ತಾ ಇದೆ. ಕಳೆದ 10 ದಿನದಲ್ಲಿ 700ಕ್ಕೂ ಹೆಚ್ಚು ಮಕ್ಕಳಿಗೆ ಕೊರೋನಾ ಪತ್ತೆಯಾಗಿದ್ದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಮೊದಲ ಅಲೆಯಲ್ಲಿ 1500 ಮಕ್ಕಳಿಗೆ ಕೊರೋನಾ ದೃಢಪಟ್ಟಿತ್ತು. ಆದ್ರೀಗ 3 ತಿಂಗಳಲ್ಲಿ 3000 ಮಕ್ಕಳಲ್ಲಿ ಸೋಂಕು ಪತ್ತೆಯಾಗಿದ್ದು ಕಳೆದ 10 ದಿನಗಳಲ್ಲಿ 769 ಮಕ್ಕಳಿಗೆ ಸೋಂಕು ವಕ್ಕರಿಸಿದೆ. ಮಂಡ್ಯ ಜಿಲ್ಲಾಧಿಕಾರಿ ಮತ್ತೆ ಲಾಕ್ಡೌನ್ ಮಾಡೋ ಮುನ್ಸೂಚನೆ ನೀಡಿದ್ದಾರೆ. ಕೋವಿಡ್ ನಿಯಮ ಪಾಲಿಸದಿದ್ರೆ ಮತ್ತೆ ಲಾಕ್ ಮಾಡಬೇಕಾಗುತ್ತೆ ಅಂತ ಮದ್ದೂರಿನಲ್ಲಿ ಜಿಲ್ಲಾಧಿಕಾರಿ ಎಸ್ ಅಶ್ವತಿ ಎಚ್ಚರಿಸಿದ್ದಾರೆ. ಸೋಂಕಿತರ ಸಂಖ್ಯೆ ಇಳಿಮುಖವಾಗದಿದ್ರೆ ಮತ್ತೆ ಲಾಕ್ಡೌನ್ ಮಾಡ್ತೇವೆ. ಅಕ್ಕಪಕ್ಕದ ಮೈಸೂರು, ಹಾಸನದಲ್ಲಿ ಕೊರೋನಾ ಕೇಸ್ ಹೆಚ್ಚಿದೆ. ಹೀಗಿದ್ರೂ ಮಂಡ್ಯ ಜಿಲ್ಲೆಯಲ್ಲಿ ಲಾಕ್ಡೌನ್ ಸಡಿಲಗೊಳಿಸಲಾಗಿದೆ. ಜನರು ಕೋವಿಡ್ ನಿಯಮ ಪಾಲಿಸಬೇಕು, ಎಚ್ಚರಿಕೆಯಿಂದ ಇರಬೇಕು. 2-3 ದಿನದಲ್ಲಿ ಪಾಸಿಟಿವಿಟಿ ರೇಟ್ ಕಡಿಮೆಯಾಗದೆ ಹೋದ್ರೆ ಕಠಿಣ ಕ್ರಮ ಅಂತ ಎಸ್ ಅಶ್ವತಿ ಹೇಳಿದ್ದಾರೆ. ನಂಜನಗೂಡಿನಲ್ಲಿ ಭಕ್ತರೇ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ರಾಜ್ಯದಲ್ಲಿ ದೇವಾಲಯಗಳಿಗೆ ಸಾರ್ವಜನಿಕರಿಗೆ ಪ್ರವೇಶ ನೀಡಿಲ್ಲ. ಆದರೂ ನಂಜುಂಡೇಶ್ವರ ದೇಗುಲಕ್ಕೆ ನೂರಾರು ಭಕ್ತರು ಆಗಮಿಸಿ ದೇವಾಲಯದ ಮುಂದೆ ಪೂಜೆ ಸಲ್ಲಿಸಿದ್ದಾರೆ. ನಿಯಮ ಉಲ್ಲಂಘಿಸಿ ಮುಡಿ ಸೇವೆ, ಉರುಳು ಸೇವೆ ಮಾಡ್ತಿದ್ದಾರೆ. ಗದಗದಲ್ಲಿ ಫುಡ್ ಕಿಟ್ ಪಡೆಯುವ ವೇಳೆ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಲಾಗಿತ್ತು. ತೋಂಟದಾರ್ಯ ಕಲ್ಯಾಣ ಮಂಟಪದ ಬಳಿ ಕಾರ್ಮಿಕ ಇಲಾಖೆಯಿಂದ ಫುಡ್ ಕಿಟ್ ವಿತರಿಸಲಾಯಿತು. ಈ ವೇಳೆ 500ಕ್ಕೂ ಹೆಚ್ಚು ಕಾರ್ಮಿಕರು ಮುಗಿಬಿದ್ರು. ಕಾರ್ಮಿಕರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಮೆಣಸಿನಕಾಯಿ ಬೀಜಕ್ಕಾಗಿ ರೈತರು ತೋಟಗಾರಿಕೆ ಇಲಾಖೆಗೆ ಮುತ್ತಿಗೆ ಹಾಕಿದ್ದಾರೆ. ಬಳ್ಳಾರಿಯ ತೋಟಗಾರಿಕೆ ಕಚೇರಿಗೆ ರೈತರು ನುಗ್ಗಿದ್ದಾರೆ. ಕಳೆದೊಂದು ವಾರದಿಂದ ಮೆಣಸಿನಕಾಯಿ ಬೀಜಕ್ಕಾಗಿ ರೈತರು ಪರದಾಡ್ತಾ ಇದ್ದು ಬೆಳಗ್ಗೆಯಿಂದಲೇ ರೈತರು ಕಾದು ಕುಳಿತಿದ್ರು. ಹೀಗಾಗಿ ಗೇಟ್ ತೆರೆದು ರೈತರು ಒಳನುಗ್ಗಿದ್ದು ನೂಕುನುಗ್ಗಲು ಉಂಟಾಯಿತು. ಒಳನುಗ್ಗುವ ವೇಳೆ ಮಹಿಳೆಯೊಬ್ಬರು ಅಸ್ವಸ್ಥರಾದ್ರು. ಕೊರೋನಾ ಮಧ್ಯೆ ಖಾಸಗಿ ಶಾಲೆಗಳ ಫೀಸ್ ಪೀಕಲಾಟ ಮುಂದುವರೆದಿದೆ. ಒಂದೇ ಕಂತಿನಲ್ಲಿ ಪೂರ್ಣ ಶುಲ್ಕ ಪಾವತಿಸುವಂತೆ ಕಿರುಕುಳ ನೀಡ್ತಾ ಇದ್ದು, ಶುಲ್ಕ ಪಾವತಿಸದೇ ಇದ್ರೆ ಆನ್ಲೈನ್ ಕ್ಲಾಸ್ ಬಂದ್ ಮಾಡೋ ಎಚ್ಚರಿಕೆ ನೀಡಿದೆ. ಹೀಗಾಗಿ ಬೆಂಗಳೂರಿನ ಬನಶಂಕರಿ ಬಿಎನ್ಎಂ ಶಾಲೆ ಬಳಿ ಪೋಷಕರು ಪ್ರತಿಭಟನೆ ನಡೆಸಿದ್ದಾರೆ. ಕೋವಿಡ್ ಸಂಕಷ್ಟದ ನಡುವೆ ಪೂರ್ವ ಶುಲ್ಕ ಪಡೆದಿದ್ದ ಶಾಲೆ ಆನ್ಲೈನ್ ಕ್ಲಾಸ್ ನಡೆಸದೆ ನಿರ್ಲಕ್ಷ್ಯ ಮಾಡಿತ್ತು. ಯೂಟ್ಯೂಬ್ ಮೂಲಕ ವಿಡಿಯೋ ಕಳಿಸಿ ಮಕ್ಕಳಿಗೆ ಯಾವುದೇ ಪಾಠ ಪ್ರವಚನ ಮಾಡಿಲ್ಲ ಅಂತ ಪೋಷಕರು ಆರೋಪ ಮಾಡಿದ್ದಾರೆ. ಇವರಿಗೆ ಹಣ ಕಟ್ಟಿ ಮಕ್ಕಳಿಗೆ ನಾವೇ ಪಾಠ ಹೇಳ್ಕೊಡ್ತಿದ್ದೇವೆ, ಫೀಸ್ಗಾಗಿ ಅಡ್ಮಿಷನ್ ಮಾಡಿಸ್ಕೊಳ್ತಿದ್ದಾರೆ ಅಂತ ಬಿಎನ್ಎಂ ಶಾಲೆ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲಿಂದಾದ್ರೂ ಹಣ ತನ್ನಿ, 2 ಕಂತಿನಲ್ಲಿ 70,000 ಕಟ್ಟಿ ಅಂತ ಕಿರುಕುಳ ನೀಡುತ್ತಿದ್ದಾರೆ. ಇಷ್ಟು ಪ್ರಮಾಣದ ಹಣ ಎಲ್ಲಿಂದ ತರಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಕೋವಿಡ್ನಿಂದ 50% ವೇತನ ಪಡಿತಾ ಇದ್ದೇವೆ. ಹೀಗಿರುವಾಗ ಮಕ್ಕಳ ಶಾಲಾ ಶುಲ್ಕ 100% ಕಟ್ಟೋದಾದ್ರೂ ಹೇಗೆ ಅಂತ ಕಿಡಿಕಾರಿದ್ದಾರೆ. ಮಳೆ ಕಡಿಮೆಯಾದರೂ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ನಿಂದ 1.43 ಲಕ್ಷ ಕ್ಯೂಸೆಕ್ಸ್ ಹೊರಹರಿವಿದ್ದು ನಿನ್ನೆಯಿಂದ ಕೃಷ್ಣಾ ನೀರಿನ ಹರಿವು ಯಥಾಸ್ಥಿತಿಯಲ್ಲಿದೆ. ಮತ್ತೊಂದೆಡೆ ಘಟಪ್ರಭಾ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು ನದಿ ತೀರದ ಜನರಲ್ಲಿ ಪ್ರವಾಹದ ಆತಂಕ ಕಡಿಮೆಯಾಗಿದೆ.
ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲಿ ಕಿವೀಸ್ನ ದಿಟ್ಟ ಹೋರಾಟ ಹೇಗಿದೆ? 4 ರನ್ ಗಳಿಸಿ ಔಟ್ ಆದ ಪಂತ್ರನ್ನ ಹೇಗೆಲ್ಲ ಟ್ರೋಲ್ ಮಾಡಲಾಗ್ತಿದೆ? ಸಂಜನಾ ಗಲ್ರಾನಿ ಯೋಗ ಝಲಕ್ ವೈರಲ್ ಆಗಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಐಪಿಎಲ್ನಲ್ಲಿ ಆರ್ಸಿಬಿ ತಂಡದಲ್ಲಿದ್ದ ಕೈಲ್ ಜೆಮಿಸನ್ ಬಳಿ ನಾಯಕ ವಿರಾಟ್ ಕೊಹ್ಲಿ ಡ್ಯೂಕ್ ಬಾಲ್ನಲ್ಲಿ ಬೌಲಿಂಗ್ ಮಾಡುವಂತೆ ತಿಳಿಸಿದ್ರು. ಆದರೆ ಜೆಮಿಸನ್ ಕೊಹ್ಲಿ ಮನವಿಯನ್ನ ನಯವಾಗಿ ತಿರಸ್ಕರಿಸಿದ್ರು. ಆದ್ರೀಗ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಜೆಮಿಸನ್ ಕೊಹ್ಲಿ ವಿಕೆಟ್ ಪಡೆದು ಸಂಭ್ರಮಿಸಿದ್ದಾರೆ. ಆವತ್ತು ಜೆಮಿಸನ್ ಕೊಹ್ಲಿಗೆ ಡ್ಯೂಕ್ ಬಾಲ್ನಲ್ಲಿ ಬೌಲಿಂಗ್ ಮಾಡಿದ್ರೆ ವಿರಾಟ್ ಜೆಮಿಸನ್ಗೆ ವಿಕೆಟ್ ಒಪ್ಪಿಸ್ತಿರ್ಲಿಲ್ಲ. ವಿಶ್ವ ಯೋಗ ದಿನವಾದ ಇಂದು ನಟಿ ಸಂಜನಾ ಯೋಗಾಭ್ಯಾಸ ಮಾಡಿದ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಸಂಜನಾ ಯೋಗಾಭ್ಯಾಸ ಮಾಡಿರೋ ಫೋಟೋಗಳು ವೈರಲ್ ಆಗ್ತಾ ಇದೆ. ಸಂಜನಾ ಯೋಗಾಭ್ಯಾಸಕ್ಕೆ ಫ್ಯಾನ್ಸ್ ಫಿದಾ ಆಗ್ತಿದ್ದಾರೆ. ಅವಳಿ ನನ್ನ ಹೆಂಡತಿ ಸಿನಿಮಾದ ನಿರ್ದೇಶಕ ಉಮೇಶ್ ಸಂಕಷ್ಟದಲ್ಲಿರೋ ಮಾಹಿತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಸದ್ಯ ಅವರ ಕಷ್ಟಕ್ಕೆ ಸ್ಪಂದಿಸಿ ತಮ್ಮ ಕೈಲಾದ ಸಹಾಯ ಮಾಡಿದ್ದಾರೆ ನಟ ಭುವನ್ ಹಾಗೆ ಹರ್ಷಿಕಾ. ಗೋಲ್ಡ್ ಸ್ಟಾರ್ ಗಣೇಶ್ ಜೊತೆ ಗಾಳಿಪಟ ಸೇರಿದಂತೆ ಕೆಲವು ಸಿನಿಮಾಗಳಲ್ಲಿ ನಟಿಸಿದ ನಟಿ ಡೈಸಿ ಬೋಪಣ್ಣ ಸದ್ಯ ಹೊಸ ಫೋಟೋಗಳನ್ನ ಹರಿಬಿಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಡೈಸಿ ಫೋಟೋಗಳನ್ನ ತುಂಬಾ ದಿನಗಳಾದ ಮೇಲೆ ಅಭಿಮಾನಿಗಳು ಕಣ್ತುಂಬಿಕೊಂಡು ಫಿದಾ ಆಗಿದ್ದಾರೆ.